ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮಗೆಲ್ಲ ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ಗೆ ತುಂಬ ಆತ್ಮೀಯ ಆಧಾರದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೇಲೆ ನೋಡಿರುವ ಹಾಗೆ ಆಯುಷ್ಮಾನ್ ಮಿತ್ರ ಎನ್ನುವಂತಹ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಯಾವ ರೀತಿ ಪಡೆಯಬೇಕು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೈವ್ ಪ್ರೂಫ್ ಇಲ್ಲಿ ಅಪ್ಲೈ ಮಾಡಿ ತೋರಿಸಿಕೊಡುತ್ತೇನೆ. ಹಾಗೂ ಈ ಒಂದು ಆಯುಷ್ಮಾನ್ ಮಿತ್ರ ಎನ್ನುವಂತಹ ಐ ಡಿ ಪಾಸ್ವರ್ಡನ್ನು ಯಾರು ಪಡೆಯಬೇಕು, ಯಾರಿಗೆ ಸಿಗುತ್ತೆ, ಅದರ ಬಗ್ಗೆ ಕೂಡ ಹೇಳಿಕೊಡುತ್ತೇನೆ. ಹಾಗೂ ಆಯುಷ್ಮಾನ್ ಮಿತ್ರದಿಂದ ನಿಮಗೆ ಏನು ಲಾಭ ಅದರ ಬಗ್ಗೆ ಕೂಡ ಮಾಹಿತಿ ತಿಳಿಸಿಕೊಡುತ್ತೇನೆ. ಬನ್ನಿ ಸ್ನೇಹಿತರೆ, ಲೇಟ್ ಮಾಡೋದು ಬೇಡ. ತಾವು ಇದುವರೆಗೆ ನಮ್ಮ ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ. ಹಾಗೆ ನನ್ನ ಇನ್ನೊಂದು ಹೊಸ ಚಾನೆಲ್ ಇದೆ, ಪಬ್ಲಿಕ್ ಪೇಜ್ ಯೂಟ್ಯೂಬ್ ಚಾನಲ್. ಅದರಲ್ಲೂ ಸಹ ಪಬ್ಲಿಕ್ಗೆ ಹೆಲ್ಪ್ ಆಗುವಂಥ ಒಳ್ಳೆ ವಿಡಿಯೋಗಳಿದ್ದಾವೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಚಾನಲ್ ಲಿಂಕ್ ಕೂಡ ಇದೆ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇರೋದು ನಿಮಗೆ ಮ್ಯಾಕ್ಸಿಮಮ್ ನಾನು ಯೂಸರ್ ಐ ಡಿನ ಕ್ರಿಯೇಟ್ ಮಾಡುವವರೆಗೆ ವಿಡಿಯೋ ಮಾಡ್ತೇನೆ. ನೋಡಿ, ಕೆಲವು ಸಲ ಏನಾಗುತ್ತೆ ಫೈನಲಲ್ಲಿ, ಯಾಕಂದರೆ ಸೈಟ್ ಇನ್ನೂ ಹೊಸದಾಗಿರುವುದರಿಂದ ಫೈನಲಲ್ಲಿ ಸಬ್ಮಿಟ್ ಕೊಡುವಾಗ ಕೆಲವು ಸಲ ಯೂಸರ್ ಐ ಡಿ ಜನರೇಟ್ ಆಗಲ್ಲ, ಸ್ಟ್ರಕ್ ಆಗುತ್ತೆ. ಕೆಲವು ಸಲ ಆಟೋಮೆಟಿಕ್ ಆಗಿ ಯೂಸರ್ ಐ ಡಿ ಜನರೇಟ್ ಆಗಿ ನಮಗೆ ಐ ಡಿ ಕೂಡ ಸಿಗುತ್ತೆ. ಇನ್ ಕೇಸ್ ನಿಮಗೆ ನಾನು ವಿಡಿಯೋ ಮಾಡಿದ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದಾಗ ನೀವು ಫೈನಲಲ್ಲಿ ಸಬ್ಮಿಟ್ ಕೊಟ್ಟಾಗ ನಿಮಗೆ ಯೂಸರ್ ಐ ಡಿ ಸಿಕ್ಕರೆ ನನಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಮೇಲ್ ಐ ಡಿ ಇದೆ, ನನಗೆ ಮೇಲ್ ಮಾಡಿ ನಿಮ್ಮ ಯೂಸರ್ ಐ ಡಿ ಹೇಳಿದ್ರೆ ನಾನು ನೆಕ್ಸ್ಟ್ ಏನು ಮಾಡಬೇಕಂತ ಹೇಳಿಕೊಡ್ತೇನೆ. ಅದಕ್ಕೆ ನಾನು ಲೈವ್ ಪ್ರೂಫ್ ಇವಾಗ ವಿಡಿಯೋ ಮಾಡ್ತಾ ಇರೋದು ಲೈವ್ ವಿಡಿಯೋ ಇದೆ. ಇದರಲ್ಲಿ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೇನೆ. ಯೂಸರ್ ಐ ಡಿ ಸಿಕ್ಕರೆ ಓಕೆ, ಸಿಗಲಿಲ್ಲ ಅಂದರೆ ನೋಡೋಣ ಏನಾಗುತ್ತೆ ಅಂತ. ಬನ್ನಿ, ಹಾಗಾದ್ರೆ ಲೇಟ್ ಮಾಡೋದು ಬೇಡ. ಫ್ರೆಂಡ್ಸ್, ಇಲ್ಲಿ ನಾವು ಮೆನು ಅಂತ ಕಾಣುತ್ತೆ. ಈ ಒಂದು ಆಫೀಷಿಯಲ್ ವೆಬ್ಸೈಟ್ ಇದೆ, ಆಯುಷ್ಮಾನ್ ಭಾರತ್ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಅಂತ. ಈ ಒಂದು ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ಇದು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಆಯುಷ್ಮಾನ್ ಭಾರತ್ ನಿಮಗೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಹಾಗೂ ಇದರ ಲಿಂಕ್ ಕೂಡ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೇನೆ. ಆಫೀಷಿಯಲ್ ವೆಬ್ಸೈಟ್ ಇದೆ. ಇಲ್ಲಿ ಮೆನು ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಆಯುಷ್ಮಾನ್ ಮಿತ್ರ ಅಂತ ಬರುತ್ತೆ, ಕ್ಲಿಕ್ ಮಾಡಿ. ಈಗ ಆಲ್ರೆಡಿ ಸ್ನೇಹಿತರೆ ತುಂಬ ಕೆಲವೊಂದು ಹಿಂದಿ ವಿಡಿಯೋಗಳಲ್ಲೂ ಕೂಡ ಬಂದಿದೆ. ಆಲ್ರೆಡಿ ಯೂಸರ್ ಐ ಡಿ ತುಂಬ ಜನರಿಗೆ ಸಿಕ್ಕಿದೆ ಸಬ್ಮಿಟ್ ಕೊಟ್ಟಾಗ. ಬಟ್ ನಮಗೆ ಕರ್ನಾಟಕದಲ್ಲಿ ಇರೋದರಿಂದ ಸ್ವಲ್ಪ ನಾನು ಟ್ರೈ ಮಾಡ್ತೇನೆ, ನೋಡೋಣ ಸಿಕ್ಕರೆ ಪರವಾಗಿಲ್ಲ. ಯಾಕಂದ್ರೆ ನಾನು ಲೈವ್ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇರೋದು, ಮೊದಲು ಟ್ರೈ ಮಾಡಿ ನೋಡಿಲ್ಲ ಡೈರೆಕ್ಟಾಗಿ. ಇಲ್ಲಿ ನೋಡಿ, ಆಯುಷ್ಮಾನ್ ಮಿತ್ರ ಅಂತ ಈ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೋಡಿ, ಇನ್ನೂ 55 ಕೋಟಿ ನಾಗರಿಕರಿಗೆ ಒಂದು ಸೇವೆ ಲಭ್ಯವಾಗುತ್ತೆ ಆಯುಷ್ಮಾನ್ ಮಿತ್ರ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇವರ ಒಂದು ಅಜೆಂಡಾ ಇದೆ, ಇವರ ಗೋಲ್ ಕೂಡ ಇದೆ, ನೋಡಬಹುದು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಇದನ್ನ ಸ್ವಲ್ಪ ಡೌನ್ ಮಾಡಿದಾಗ ಪ್ರೊಸೆಸ್ ಟು ಕ್ರಿಯೇಟ್ ಆಯುಷ್ಮಾನ್ ಮಿತ್ರ ಐ ಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಯುಷ್ಮಾನ್ ಮಿತ್ರ ಐ ಡಿ ಕ್ರಿಯೇಟ್ ಮಾಡೋಕ್ಕೆ ನೋಡಿ, ಯಾರು ಬೇಕಾದರೂ ಕ್ರಿಯೇಟ್ ಮಾಡಬಹುದು ಅಂತ ಇಲ್ಲಿ ಕ್ಲಿಯರ್ ಆಗಿ ಇವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಯಾರು ಬೇಕಾದವರು ಆಯುಷ್ಮಾನ್ ಐ ಡಿನ ಇಲ್ಲಿ ಕೊಟ್ಟಿದ್ದಾರೆ. ಎನಿ ಸಿಟಿಜನ್ ಆಫ್ ಕಂಟ್ರಿ ಕ್ಯಾನ್ ಬಿ ಆಯುಷ್ಮಾನ್ ಮಿತ್ರ, ಬಿಕಾಮ್ ಎ ಆಯುಷ್ಮಾನ್ ಮಿತ್ರ. ನೋಡಿ, ಎನಿ ಸಿಟಿಜನ್ ಆಫ್ ದ ಕಂಟ್ರಿ ಕ್ಯಾನ್ ಬಿ ಆಯುಷ್ಮಾನ್ ಮಿತ್ರ ಅಂತ ಕೊಟ್ಟಿದ್ದಾರೆ, ಬಿಕಾಮ್ ಎ ಆಯುಷ್ಮಾನ್ ಮಿತ್ರ. ನೆಕ್ಸ್ಟ್ ನೋಡಿ, ಇಲ್ಲಿ ಐ ಡಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕಂತ ಇಲ್ಲಿ ಸ್ವಲ್ಪ ಪ್ರೊಸೀಜರ್ ಇದೆ, ಇದು ನೋಡ್ಕೋಬಹುದು. ನಾನು ಅದನ್ನೇ ವಿಡಿಯೋದಲ್ಲಿ ಹೇಳ್ತೇನೆ ನಿಮಗೆ ಲೈವ್ ಪ್ರೂಫ್. ನೆಕ್ಸ್ಟ್, ಆಯುಷ್ಮಾನ್ ಮಿತ್ರ ಕ್ಯಾನ್ ಸಪೋರ್ಟ್ ದ ಬೆನಿಫಿಷರಿ ಇನ್ ದ ಫಾಲೋಯಿಂಗ್ ವೇಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹೆಲ್ಪ್ ಬೆನಿಫಿಷರಿ ಟು ಚೆಕ್ ದೇರ್ ಎಲಿಜಿಬಿಲಿಟಿ. ನೋಡಿ, ಆಯುಷ್ಮಾನ್ ಮಿತ್ರ ಕಾರ್ಡ್ ಯಾರಿಗೆ ಅರ್ಹತೆ ಇದ್ದಾರೆ, ಯಾರಿಗೆ ಅರ್ಹರಿದ್ದಾರೆ ಆಯುಷ್ಮಾನ್ ಕಾರ್ಡ್ ಮಾಡಿಕೊಳ್ಳಲು, ಹೆಲ್ತ್ ಕಾರ್ಡ್, ಅವರಿಗೆ ನೀವು ಒಂದು ಹೆಚ್ಚಿನ ಒಂದು ಮಾಹಿತಿ ನೀಡಿ ಕಾರ್ಡ್ ಕೂಡ ಅವರಿಗೆ ಮಾಡಿಸಿಕೊಡಬಹುದು. ನಿಮಗೆ ಇದು ಸೌಲಭ್ಯ. ಆಯುಷ್ಮಾನ್ ಮಿತ್ರ ಕಾರ್ಡ್, ಆಯುಷ್ಮಾನ್ ಮಿತ್ರ ಅನ್ನುವಂಥ ಐ ಡಿ ಪಡೆದುಕೊಂಡ್ರೆ ನಿಮಗೆ ಏನು ಲಾಭ? ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನಾನು, ಆಯುಷ್ಮಾನ್ ಮಿತ್ರ ಐ ಡಿ ಮಾಡೋದೇನೋ ಓಕೆ, ಬಟ್ ಈ ಐ ಡಿ ಮಾಡಿದ ಮೇಲೆ ನಮಗೇನು ಲಾಭ ಅದು ಗೊತ್ತಾಗಬೇಕಲ್ಲ. ಅದಕ್ಕೆ ಆಯುಷ್ಮಾನ್ ಕಾರ್ಡ್ಗೆ ಅರ್ಹರಿರುವವರಿಗೆ ಇಲ್ಲಿ ಆಯುಷ್ಮಾನ್ ಕಾರ್ಡ್ ಮಾಡಿಸಿಕೊಡಬಹುದು. ನೆಕ್ಸ್ಟ್, ನೀವೇ ಮಾಡಬೇಕಂತ ಏನು ಕೊಟ್ಟಿಲ್ಲ, ಇಲ್ಲಿ ಮಾಡಿಸಿ ಕೊಡಬಹುದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಹೆಲ್ಪ್ ದ ಬೆನಿಫಿಷರಿ ಟು ಜನರೇಟ್ ಆಯುಷ್ಮಾನ್ ಕಾರ್ಡ್ ಥ್ರೋ ನಿಯರ್ CSC ಆರ್ ಎಂಪ್ಲಾಯ್ಡ್ ಹಾಸ್ಪಿಟಲ್ ಅಂತ ಬರ್ತಾ ಇದೆ. ನೋಡಿ, ಇನ್ ಕೇಸ್ ಈ ಒಂದು ಆಯುಷ್ಮಾನ್ ಹೆಲ್ತ್ ಕಾರ್ಡ್ಗೆ ಅರ್ಹರಿರುವ ನಾಗರಿಕರಿಗೆ ನೀವು ನಿಮ್ಮ ಹತ್ತಿರದ CSC ಸೆಂಟರ್ಗಳಲ್ಲಿ ಕೂಡ ಕರೆದುಕೊಂಡು ಹೋಗಿ ಅವರ ಆಯುಷ್ಮಾನ್ ಕಾರ್ಡ್ ಮಾಡುವಲ್ಲಿ ನೀವು ಹೆಲ್ಪ್ ಮಾಡಬಹುದು. ನೆಕ್ಸ್ಟ್ ನೋಡಿ, ಹೆಲ್ಪ್ ದ ಬೆನಿಫಿಷರಿ ಇನ್ ಐಡೆಂಟಿಫೈಯಿಂಗ್ ಎಂಪ್ಲಾಯ್ಡ್ ಹಾಸ್ಪಿಟಲ್. ನೋಡಿ, ಇನ್ ಕೇಸ್ ಈ ಒಂದು ಆಯುಷ್ಮಾನ್ ಹೆಲ್ತ್ ಕಾರ್ಡ್ ಇರೋರಿಗೆ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯಾದಂಥ ಚಿಕಿತ್ಸೆ ಪಡೆಯಲು ಏನಾದರೂ ಕೆಲವೊಂದು ಸಮಸ್ಯೆಗಳು ಉಂಟಾಗ್ತಾ ಇದ್ರೆ ನೀವು ಅಲ್ಲಿ ಹೋಗಿ ಅವರಿಗೆ ಇದರ ಬಗ್ಗೆ ಒಂದು ಹೆಲ್ಪ್ ಕೂಡ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ,
ಇನ್ಫಾರ್ಮ್ ದ ಬೆನಿಫಿಷರಿ ಅಬೌಟ್ ದ ರೈಟ್ ಅಂಡರ್ ದ ಸ್ಕೀಮ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಆಯುಷ್ಮಾನ್ ಭಾರತ್ ಸ್ಕೀಮ್ ಯೋಜನೆ ಅಡಿಯಲ್ಲಿ ಈ ಒಂದು ಆಯುಷ್ಮಾನ್ ಕಾರ್ಡ್ ಇದ್ದವರಿಗೆ ಏನು ಹೆಲ್ಪ್ ಆಗುತ್ತೆ, ಯಾವ ಯಾವ ಒಂದು ಸೌಲಭ್ಯಗಳು ಸಿಗ್ತವೆ ಅಂತ ಅದರ ಬಗ್ಗೆ ಕೂಡ ನೀವು ನಾಗರಿಕರಿಗೆ ಹೇಳಬಹುದಂತ ಈ 4 ಪಾಯಿಂಟ್ಸ್ನ ಇವಾಗ ಕೊಟ್ಟಿದ್ದಾರೆ. ಮುಂದೆ ಬರೋ ದಿನಗಳಲ್ಲಿ ನಿಮಗೆ ಆಯುಷ್ಮಾನ್ ಮಿತ್ರ ID ಕೊಟ್ಟ ತಕ್ಷಣ ನೆಕ್ಸ್ಟ್ ಅವರು ನಿಮಗೆ ಕಾರ್ಡ್ ಮಾಡೋಕ್ಕೂ ಇಲ್ಲಿ ಪರ್ಮಿಷನ್ ಕೊಡಬಹುದು ಅಥವಾ ಕೊಡದೇನೆ ಇರಬಹುದು. ಇವಾಗ ಪ್ರೆಸೆಂಟಲ್ಲಿ ಈ 4 ಆಪ್ಷನ್ಗಳು ಮಾತ್ರ ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮಗೆ 2 ಆಪ್ಷನ್ ಕಾಣ್ತಾ ಇದಾವೆ ಮೇಲೆ ನೋಡಿ, ಸೆಲ್ಫ್ ರಿಜಿಸ್ಟ್ರೇಷನ್, ಆಯುಷ್ಮಾನ್ ಮಿತ್ರ ರಿಜಿಸ್ಟ್ರೇಷನ್ ಅಂತ ನೋಡಿ. ಇದು ಸೆಲ್ಫ್ ರಿಜಿಸ್ಟ್ರೇಷನ್ CSC ID ಪಾಸ್ವರ್ಡ್ ಇರೋರಿಗೆ ಯೂಸ್ ಆಗುತ್ತೆ. ಸೆಲ್ಫ್ ರಿಜಿಸ್ಟ್ರೇಷನ್ CSC ಯೂಸರ್ ID ಪಾಸ್ವರ್ಡ್ ಇರೋರಿಗೆ ಮಾತ್ರ ಯೂಸ್ ಆಗುತ್ತೆ. ಇದರ ಬಗ್ಗೆ ನಾನು ಒಂದು ಸಪರೇಟ್ ವಿಡಿಯೋ ಮಾಡ್ತೇನೆ, CSC ಯೂಸರ್ ID ಪಾಸ್ವರ್ಡ್ ಇದ್ದವರಿಗೆ ಯಾವ ರೀತಿ ಮಾಡಬೇಕಂತ. ಇವಾಗ ನಾವು ನಾಗರಿಕರು ಯಾರು ಬೇಕಾದವರು ಯೂಸ್ ಮಾಡಬೇಕಾದ್ರೆ ಇಲ್ಲಿ ಆಯುಷ್ಮಾನ್ ಮಿತ್ರ ರಿಜಿಸ್ಟ್ರೇಷನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸೆಕೆಂಡ್ ಆಪ್ಷನ್ ಮೇಲೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರನ್ನೇ ಎಂಟ್ರಿ ಮಾಡಬೇಕು. ಇಲ್ಲಿ ನಾನು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದ್ದೇನೆ, ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿದ್ದೇನೆ. ಇವಾಗ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು, ಈ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTPನ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಈ ಒಂದು ಬಾಕ್ಸಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ರೆಸ್ಪಾನ್ಸ್ ನಾಟ್ ರಿಸೀವ್ಡ್ ಗೆಟ್ವೇ ಪ್ಲೀಸ್ ಟ್ರೈ ಅಗೇನ್ ಆಫ್ಟರ್ ಸಮ್ ಟೈಮ್ ಅಂತ ಬರುತ್ತೆ. ಇಲ್ಲಿ ಓಕೆ ಅಂತ ಕೊಡಿ. ನೋಡಿ ಮತ್ತೆ ನಾನು ಸಬ್ಮಿಟ್ ಕೊಟ್ಟಿದ್ದೇನೆ, ಆವಾಗಲೇ ಎರರ್ ಬಂತು. ಇಲ್ಲಿ ಮತ್ತೆ ಬಾಕ್ಸಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ OTP ಸೆಂಡ್ ಆಗಿದೆ ನೋಡಿ, ಓಕೆ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಹಾಗೂ ಆಧಾರ್ ಕಾರ್ಡ್ನ ಎಂಟ್ರಿ ಮಾಡಿದ್ದೇವೆ, ಆಧಾರ್ ಕಾರ್ಡ್ ನಂಬರು. ಇಲ್ಲಿ ಸಬ್ಮಿಟ್ ಅನ್ನೋ ಬಟನ್ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಈ ಥರ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಮೇಲೆ ನಿಮಗೆ ಒಂದು ಬಾಕ್ಸ್ ಕಾಣ್ತಾ ಇದೆ, ಈ KYC ಅಥೆಂಟಿಕೇಶನ್. ಇಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಇದಾವೆ. ನೀವು ಆಧಾರ್ ಕಾರ್ಡ್ದಲ್ಲಿ ಕೊಟ್ಟಿರುವಂಥ ಎಲ್ಲ ಮಾಹಿತಿ ಸರಿಯಾಗಿದೆನಾ ಅಂತ ಕೇಳುತ್ತೆ. ಇಲ್ಲಿ ಮೇಲೆ ಕಾಣುವಂಥ ಬಾಕ್ಸಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ನೋಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ ಒಂದು OTP ಹೋಗಿರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕು. ಈ ರೀತಿಯಾಗಿ 5 ಅಂಕಿಯ ಒಂದು OTP ಬರುತ್ತೆ. ಇಲ್ಲಿ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ OTP ವೆರಿಫೈ ಆಗೋವರೆಗೆ ಸ್ವಲ್ಪ ವೇಟ್ ಮಾಡಿ. ನೋಡಿ ಈ KYC ಹ್ಯಾಸ್ ಬಿನ್ ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನೆಕ್ಸ್ಟ್ ಓಕೆ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ನಿಮಗೆ ಈ ರೀತಿಯಾದಂಥ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ, ಆಯುಷ್ಮಾನ್ ಮಿತ್ರ ಸೆಲ್ಫ್ ರಿಜಿಸ್ಟ್ರೇಷನ್, ಆಯುಷ್ಮಾನ್ ಮಿತ್ರ ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್, ಇಲ್ಲಿ ಮೇಲ್, ಇಲ್ಲಿ ನಿಮ್ಮ ಆಧಾರ್ ನಂಬರ್ ಬಂದಿರುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಎಲ್ಲ ಡೀಟೇಲ್ಸ್ ಶೋ ಆಗುತ್ತೆ. ಇಲ್ಲಿ ನಿಮ್ಮ ಹೆಸರು ಆಧಾರ್ ಕಾರ್ಡ್ದಲ್ಲಿರೋ ಥರ, ನಿಮ್ಮ ಜೆಂಡರ್, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಸ್ಟೇಟ್, ಡಿಸ್ಟಿಕ್. ನೆಕ್ಸ್ಟ್ ಇಲ್ಲಿ ಅಡ್ರೆಸ್ಸಲ್ಲಿ ಬ್ಲ್ಯಾಂಕ್ ಇರುತ್ತೆ. ಇಲ್ಲಿ ನಿಮ್ಮ ಪಿನ್ ಕೋಡ್ ಬರುತ್ತೆ. ಇಲ್ಲಿ ನೀವು ಮೇಲ್ ID ನ ಎಂಟ್ರಿ ಮಾಡ್ಕೊಳ್ಳಿ. ನಿಮ್ಮ ಮೇಲ್ ID ನ ಸರಿಯಾಗಿ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿ ಒಂದು ಬ್ರೌಸ್ ಅನ್ನೋ ಬಟನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಫೋಟೋನ ಅಟ್ಯಾಚ್ ಮಾಡಿಕೊಳ್ಳಿ. ಫೋಟೋ ಅಟ್ಯಾಚ್ ಮಾಡಿದಾಗ ನೆಕ್ಸ್ಟ್ ಇಲ್ಲಿ ನಿಮಗೆ ಪ್ಲೀಸ್ ಚೆಕ್ ದ ಬಾಕ್ಸ್ ಯುವರ್ ಕಮ್ಯುನಿಕೇಶನ್ ಅಡ್ರೆಸ್ ಈಸ್ ಸೇಮ್ ಆಧಾರ್ ಅಡ್ರೆಸ್ ಅಂತ ಬರುತ್ತೆ. ಮೇಲೆ ನೋಡಿರುವ ನಿಮ್ಮ ಆಧಾರ್ ಅಡ್ರೆಸ್ಸಲ್ಲಿ ಇರುವಂತೆಯೇ ಅಡ್ರೆಸ್ ನಿಮಗೆ ಪರ್ಮನೆಂಟ್ ಇದೆ ಅಂದರೆ ನೀವು ಸೇಮ್ ಹ್ಯಾಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಕಮ್ಯುನಿಕೇಶನ್ ಅಡ್ರೆಸ್ ಬೇರೆ ಇದ್ದರೆ ಇಲ್ಲಿ ಫಿಲ್ ಮಾಡಬಹುದು. ಇವಾಗ ನಮ್ಮ 2 ಅಡ್ರೆಸ್ ಸೇಮ್ ಇರೋದರಿಂದ ಈ ಬಾಕ್ಸಲ್ಲಿ ನಾನು ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೇರವಾಗಿ ಕೆಳಗಡೆ ಬಂದು ಇಲ್ಲಿ ಈ 3 ಐಡಿಗಳು ನಿಮ್ಮ ಹತ್ರ ಇದ್ರೆ ಇಲ್ಲಿ ಬಾಕ್ಸಲ್ಲಿ ಕ್ಲಿಕ್ ಮಾಡಬೇಡಿ. ಈ 3 ID ನಿಮ್ಮ ಹತ್ರ ಇಲ್ಲ ಅಂದರೆ ಬಾಕ್ಸಲ್ಲಿ ಕ್ಲಿಕ್ ಮಾಡಿ. ಆಲ್ಮೋಸ್ಟ್ ಈ 3 ಐಡಿಗಳು ಯಾರ ಹತ್ರ ಇರಲ್ಲ ಸ್ನೇಹಿತರೆ. ಇವಾಗ ನಮ್ಮ ಹತ್ರ ಕೂಡ ಇಲ್ಲ. HEM, TMS, BIS ಈ ID 3 ID ಇಲ್ಲ ಅಂದರೆ ಈ ಬಾಕ್ಸಲ್ಲಿ ಕ್ಲಿಕ್ ಮಾಡಿ ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ಕೊಡಿ. ಇಲ್ಲಿ ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ನಾನು ಕೊಟ್ಟೆ ಸ್ನೇಹಿತರೆ, ಆದರೂ ಇಲ್ಲಿ ಮುಂದೆ ಪ್ರೊಸೆಸ್ ಆಗ್ತಾ ಇಲ್ಲ. ಅಂದರೆ ಈ ಒಂದು ವೆಬ್ಸೈಟಲ್ಲಿ ಇನ್ನೂ ಸ್ವಲ್ಪ ವರ್ಕ್ ನಡೀತಾ ಇದೆ. ತುಂಬ ನೋಡಿ ಆಲ್ಮೋಸ್ಟ್ ಬೇರೆ ಎಲ್ಲ ಕಡೆ ಅಂದರೆ ನಿಮಗೆ ಹೇಳ್ಬೇಕಂದ್ರೆ ನಾರ್ತ್ ಇಂಡಿಯಾದಲ್ಲಿ ಎಲ್ಲ ಇಲ್ಲಿ ಸೆಲ್ಫ್ ರಿಜಿಸ್ಟ್ರೇಷನ್ ಓಕೆ ಕೊಟ್ಟಾಗ ಅವರಿಗೆ ID ಜನರೇಟ್ ಆಗಿ ಮೇಲೆ ಯುವರ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ID ಬರ್ತಾ ಇದೆ. ಆ ಐಡಿನ ಕಾಪಿ ಮಾಡಿ ಲಾಗಿನ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ನಾವು ಇಲ್ಲಿ ಸೆಲ್ಫ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿ ಇಲ್ಲಿ ಕೊಟ್ಟರೆ ಮುಂದೆ ಪ್ರೋಸೆಸ್ ಆಗ್ತಾ ಇಲ್ಲ. ಐ ಥಿಂಕ್ ಯಾಕೆ ಆಗ್ತಾ ಇಲ್ಲ ಅಂತ ಇನ್ನೂ ಸ್ವಲ್ಪ ವೇಟ್ ಮಾಡೋಣ. ಸ್ವಲ್ಪ ಇದು ಅಂಡರ್ ಪ್ರೋಸೆಸ್ಸಲ್ಲಿ ಇರೋದ್ರಿಂದ ನಿಮಗೆ ಯಾರಾದರೂ ಇಲ್ಲಿ
ಈ ಥರ ಫಿಲ್ ಮಾಡಿ ನೀವು ಸಬ್ಮಿಟ್ ಕೊಟ್ಟಾಗ ನಿಮಗೆ ID ಸಕ್ಸಸ್ಫುಲ್ ರಿಜಿಸ್ಟರ್ಡ್ ಅಂತ ಬಂದರೆ ನೀವು ನನಗೆ ವಿಡಿಯೋ ಕೆಳಗಡೆ ಲಿಂಕ್ ಇದೆ, ನನ್ನ ಒಂದು ಮೇಲ್ ID ಲಿಂಕ್ ನನಗೆ ತಿಳಿಸಬೇಕು ಅಥವಾ ಕಮೆಂಟ್ಸ್ ಮಾಡಬೇಕು. ನಿಮಗೆ ಯಾಕೆ ಈ ಒಂದು ವಿಷಯನ ಹೇಳಿ ನಾನು ವಿಡಿಯೋ ಮಾಡಿದ್ದೀನಿ ಅಂದರೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನಾವು ಅಪ್ಲೈ ಮಾಡುವಾಗ ಆಯುಷ್ಮಾನ್ ಮಿತ್ರದಲ್ಲಿ ಅವರು ಕ್ಲಿಯರ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಭಾರತದ ಯಾವುದೇ ಪ್ರಜೆ ಕೂಡ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಬಹುದಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಎನಿ ಸಿಟಿಜನ್ ಆಫ್ ದ ಕಂಟ್ರಿ ಕ್ಯಾನ್ ಬಿಕಮ್ ಎ ಆಯುಷ್ಮಾನ್ ಮಿತ್ರ. ಯಾರು ಬೇಕಾದರೂ ಈ ಒಂದು ದೇಶದಲ್ಲಿ ಆಯುಷ್ಮಾನ್ ಮಿತ್ರ ಆಗಬಹುದಂತ ಹೇಳಿದ್ದಾರೆ. ಅದಕ್ಕೆ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಇಷ್ಟು ಟ್ರೈ ಮಾಡಿ ಹೇಳಿದ್ದೇನೆ. ವಿಡಿಯೋ ನೋಡಿದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು. ಹಾಗೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ID ಏನಾದರೂ ಕ್ರಿಯೇಟ್ ಆದರೆ, ಇನ್ ಕೇಸ್ ನನ್ನ ಐಡಿನೇ ಕ್ರಿಯೇಟ್ ಆದರೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಏನು ಮಾಡಬೇಕು, ಯಾವ ರೀತಿ ಲಾಗಿನ್ ಆಗಬೇಕಂತ ಸಂಪೂರ್ಣವಾದಂಥ ಮಾಹಿತಿ ಹೇಳಿಕೊಡುತ್ತೇನೆ ಸ್ನೇಹಿತರೆ. ಅಲ್ಲಿವರೆಗೆ ನಿಮಗೆ ಇನ್ ಕೇಸ್ ನೀವೇನಾದರೂ ಅಪ್ಲೈ ಮಾಡುವಾಗ ID ಸಿಕ್ಕರೆ ನನಗೆ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.